ಜಮೀನು ವಿವಾದಕ್ಕೆ 1.5 ಎಕರೆ ಸೇವಂತಿ ಹೂ ನಾಶವಾಗಿದ್ದು, ಜಮೀನು ತಮ್ಮದಲ್ಲದಿದ್ರೂ ಅತಿಕ್ರಮಿಸಲು ಬಂದ ಪುಂಡರಿಂದ ಈ ಒಂದು ಕೃತ್ಯ ನಡೆದಿದ್ದು, ಮೈಸೂರು ತಾಲೂಕಿನ ಬೋರೆ ಆನಂದೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ರೈತ ಮಹಿಳೆ ಅಕ್ಷತಾ ಮಂಜುನಾಥ್ ಬೆಳೆದಿದ್ದ 1.5 ಸೇವಂತಿಗೆ ಹೂ ನಾಶವಾಗಿದ್ದು, ರಾತ್ರೋರಾತ್ರಿ ಜಮೀನಿಗೆ ಬಂದು ರೋಟರಿ ಬಳಸಿ ಬೆಳೆದಿದ್ದ ಹೂವಿನ ಫಸಲು ನಾಶ ಮಾಡಿದ ಪುಂಡರು. ಅಕ್ಷತಾ ಕುಟುಂಬ ಈ ಹಿಂದೆ ಮಿರ್ಲೆ ಗ್ರಾಮದ ಶೋಭಾ ಕೋಟೇಗೌಡ ಅವರಿಗೆ 4 ಎಕರೆ ಜಮೀನು ಮಾರಾಟ ಮಾಡಿದ್ರು. ಉಳಿಕೆ 1.5 ಎಕರೆ ಜಮೀನಿನಲ್ಲಿ ಹೂ ಬೆಳೆಯುತ್ತಿದ್ದು, ಜಮೀನು ಅಳತೆ ಮಾಡುವ ನೆಪದಲ್ಲಿ ಬಂದು ಅಕ್ಷತಾಗೆ ಸೇರಿದ ಫಸಲು ನಾಶ ಮಾಡಿದ ಆರೋಪ ಈಗ ಮುನ್ನೆಲೆಗೆ ಬಂದಿದ್ದು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸೇವಂತಿಗೆ ಹೂ ಹಾಕಿದ್ರು. ಇಂದು ಫಸಲು ಕಟಾವು ಮಾಡಲು ಸಿದ್ಧತೆ ನಡೆಸಿದ್ರು. ಅಷ್ಟರಲ್ಲಿ ಶೋಭಾ ಅವರ ಮಗ ರಂಜನ್ ಎಂಬಾತನ ಕೃತ್ಯ ಆರೋಪ ಬೆಳಕಿಗೆ ಬಂದಿದ್ದು, ಇಲವಾಲ ಪೊಲೀಸರಿಗೆ ದೂರು ನೀಡಿದ್ದು, ರೈತ ಮಹಿಳೆ ಅಕ್ಷತಾ ಮಂಜುನಾಥ್ ಆರೋಪ ಮಾಡಿದ್ದಾರೆ. ನಾವು ಇಲ್ಲಿ ಪಕ್ಕದಲ್ಲಿ ಹೊಲ ಕೊಟ್ಟಿದ್ದಾರೆ. ಅವರು ಅಲ್ಲಿ ಮಾಡಿಬಿಟ್ಟು ಅವ್ರದ್ದು 4 ಎಕರೆ ಅವ್ರು ತಗೊಂಡವ್ರೆ. ಇದು ಉಳ್ಕೆ ಜಮೀನು ನಮ್ಮದು. ನಾವು ಅಷ್ಟು ವರ್ಷದಿಂದ 80 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದು ನಮಗೆ ಸೇರತಕ್ಕದು ಅಂದರು. ಅವ್ರು ಸರ್ವೆ ಮಾಡಿಸಿ ಅಂದರು, ಮಾಡಿಸ್ತಾ ಇಲ್ಲ. ರಾತ್ರಿ ನೈಟ್ ಬಂದು ಇದು ಎಲ್ಲ ಲೋಟ್ರಿ ಹೊಡೆದ್ಬಿಟ್ಟು ಹೂವಿನ ಗಿಡ ಎಲ್ಲನೂ ಫಸಲು ಬಂದಿರೋದೆಲ್ಲ ಒಂದು 6-7 ಲಕ್ಷದ ಮೇಲೆ ಲಾಸ್ ಮಾಡ್ಬಿಟ್ಟು ಹೋಗಿದ್ದಾನೆ. ಇವತ್ತಿನ ರೇಟೆಲ್ಲ ಅಷ್ಟು ಆಯ್ತಿತ್ತು. ಇಲ್ಲಿ ಆಮೇಲೆ ಮತ್ತೆ ಬರ್ತಾನೆ, ಅವಾಚ್ಯ ಶಬ್ದದಲ್ಲೆಲ್ಲ ಮಾತಾಡ್ತಾನೆ. ಇಲ್ಲಿ ಪಾರ್ಟಿ ಎಲ್ಲ ಮಾಡ್ತಾನೆ, ಎಣ್ಣೆ ಎಲ್ಲ ಹೊಡೆದು ನೀರು ಪಕ್ಕ ಐತೆ ಅಂತ. ನಾವು ಹೆಂಗಸರು ಮಕ್ಕಳು ಎಲ್ಲ ಕಟ್ಕೊಂಡು ಇಲ್ಲಿ ಹೂ ಕುಯ್ತಾ ಇರ್ತೀವಿ. ನಮ್ಗೆ ಹಿಂಗೆಲ್ಲ ಮಾಡ್ತಾನೆ ಸರ್. ಎಷ್ಟು ಹೇಳಿದ್ರು ಕೇಳಲ್ಲ. ಹೇಳಿದ್ರು ಏನು ಮಾಡ್ಕೊತೀರಂತ ಅವಾಚ್ಯ ಶಬ್ದದಿಂದ ಎಲ್ಲ ಬೈತಾರೆ. ನಾವು ಹೇಳ್ತಿದ್ದೀವಿ ಸರ್ವೆ ಮಾಡಿಸ್ಬಿಟ್ಟು ನಿನ್ನ ಗಲಿಗಂಟ ಬರುತ್ತೆ, ಎಷ್ಟೈತೆ ಅಷ್ಟು ಅಡ್ವಾನ್ಸ್ ಮಾಡ್ಕೊಳ್ಳಿ ಅಂದ್ರೆ ಅವ್ರು ಮಾಡಲ್ಲ ಸರ್. ಅವಾಚ್ಯ ಶಬ್ದದಿಂದನೇ ಮಾತಾಡ್ತಾರೆ. ಅವ್ರು ನಾನು ಅಳಿಸೋದೇ ಇಲ್ಲ ಅಂತ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾರೆ ಸರ್. CCTV ಹಾಕ್ಸಿದ್ದೀವಿ, ಅದನ್ನು ತೆಗೆದು ಒಳಗೆ ಎಸ್ತಿದ್ದಾರೆ. ಅವ್ರು ಏನು ಸರ್ವೇನೂ ಮಾಡಿಸಲ್ಲ, ಏನು ಮಾಡಿಸಲ್ಲ. ನಮಗೆ ಬರಬೇಕು ಅಂತಾರೆ ಅಷ್ಟೇ ಸರ್. ನಮ್ದು ಹಳೆ RTC ಇರೋದು 5 ಎಕರೆ 20 ಗುಂಟೆ ಸರ್. ಅವ್ರಿಗೆ ಆಗಿರೋದು 4 ಎಕರೆ, 3 ಎಕರೆ 36 ಗುಂಟೆ, 3 ಗುಂಟೆ ಖರಾಬು. ಅದಷ್ಟು ಮಾಡ್ಕೊಂಡು ಉಳಿಕೆ ಜಮೀನಲ್ಲಿ ನೀವು ವ್ಯವಸಾಯ ಮಾಡಿದ್ದೀರಿ. ವ್ಯವಸಾಯ ಮಾಡಿದ್ದೀವಿ, ಅದನ್ನು ಬಿಟ್ಕೊಡ್ತಿಲ್ಲ ಸರ್. ಈಗ ನಡೆದಿರೋ ಘಟನೆ ನೋಡಿದ್ರೆ ತುಂಬ ಅನ್ಯಾಯ ಆಗಿದೆ. ಯಾಕೆಂದರೆ ಜಮೀನು ಯಾರದೇ ಇರಲಿ, ಅದು ಬೇಡದ ಪ್ರಶ್ನೆ. ಆದರೆ ಒಬ್ಬ ರೈತ 6 ತಿಂಗಳಿಂದ ಒಂದು ಬೆಳೆಸನ್ನ ಮಾಡಿ ಕಷ್ಟಪಟ್ಟಿರ್ತಾನೆ. ಒಂದೊಂದು ಇದಕ್ಕೂ ಒಂದೊಂದು ಹನಿ ರಕ್ತ ಬಸ್ತಿರ್ತಾರೆ. ಅವರು ಬೆವರಲ್ಲ, ರಕ್ತ ಬಸ್ತಿರ್ತಾರೆ. ಆದರೆ ಈ ಥರ ಮಾಡಿರೋದು ಅನ್ಯಾಯ ಅಂತಂದರೆ ಇದು ದೇಶಕ್ಕೆ ಅವಮಾನ. ಒಬ್ಬ ರೈತನಿಗೆ ಮಾಡಿರೋ ಅನ್ಯಾಯ ಅಂತಂದರೆ ಇದು ಬರೀ ಒಂದು ಗ್ರಾಮ ಒಬ್ಬ ಮಹಿಳೆಗೆ ಮಾಡಿರೋಂಥದ್ದಲ್ಲ, ಒಬ್ಬ ರೈತನಿಗೆ ಮಾಡಿರೋಂಥದ್ದಲ್ಲ. ಈ ದೇಶದಲ್ಲಿ ಈ ಥರ ಆಗಬಾರ್ದು. ನೆಕ್ಸ್ಟು ಇದಕ್ಕೆ ಸರ್ಕಾರ ಯಾವ ಥರ ಇವರು ಮೇಲು ಅಂದರೆ ಯಾರೋ ದೊಡ್ಡ ವ್ಯಕ್ತಿಗಳು ಇದ್ದೀವಿ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಅಂದ್ಕೊಂಡು ಇವರು ಏನೋ ಮಾಡ್ತಾ ಇರ್ಬೋದು. ಆದರೆ ಅದಕ್ಕೆ ನಾವು ರೈತ ಸಂಘ ಇರ್ಬೋದು, ನಮ್ಮ ಗ್ರಾಮದ ಜನ ಇರ್ಬೋದು, ಇವತ್ತು ಸತತವಾಗಿ ನಿಂತ್ಕೊತೀವಿ. ಇದಕ್ಕೇನು ಅನ್ಯಾಯಕ್ಕೆ ಬೆಲೆ ತರಲೇಬೇಕು ಅವರು. ಅದನ್ನು ತರೋಗಂಟನೂ ಇವತ್ತಾಗಲಿ ನಾಳೆಗೆ ಹಬ್ಬ ಇಲ್ಲೇ ಮಾಡೋದೇ ಆಗಲಿ, ಇವ್ರಿಗೆ ನ್ಯಾಯ ಕೊಡ್ಸೋಗಂಟ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ.